ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೌಸ್ ಕ್ಲೀನಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನಾನು ಯಾವ ರೀತಿ ಮನೆಯನ್ನು ನೀಟಾಗಿ ಕ್ಲೀನಾಗಿ ಇಟ್ಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ವಾರದಲ್ಲಿ 3 ದಿನ ಕ್ಲೀನಿಂಗಿಗೆ ಅಂತಲೇ ಇಟ್ಕೊಂಡಿರ್ತೀನಿ. ಹೇಗಪ್ಪ ಅಂದರೆ ಒಂದಿನ ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ, ಇನ್ನೊಂದು ದಿನ ರೂಮು ಹಾಲು ಕ್ಲೀನ್ ಮಾಡ್ಕೋತೀನಿ, ಇನ್ನೊಂದು ದಿನ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಈ ರೀತಿ ನಾನು ಡಿವೈಡ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಪದೇ ಪದೇ ಕ್ಲೀನ್ ಮಾಡೋಕ್ಕೂ ಆಗಲ್ಲ. ಮಕ್ಕಳಿರೋ ಮನೆಯಲ್ಲಿ ಯಾವಾಗಲೂ ಅದು ಇದು ಹಾಡಿ ಕೈ ಬಿಟ್ಬಿಟ್ಟಿರ್ತಾರೆ. ಆದ್ದರಿಂದ ನಾನು ಪ್ರತಿದಿನ ದಿನನಿತ್ಯ ಏನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸಾಧ್ಯನೋ ಅದನ್ನು ಮಾಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಒರೆಸ್ಕೋತಾ ಇರ್ತೀನಿ. ಆದರೂ ಸ್ವಲ್ಪನಾದರೂ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇರಬೇಕಾಗತ್ತೆ. ಇಲ್ಲಾಂದ್ರೆ ಅದು ಧೂಳು ಕೂತು ಕೂತು ಒಮ್ಮೆಟಿಗೆ ನಾವು ಜಾತ್ರೆಗೆ ಅಥವಾ ಹಬ್ಬಗಳಿಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ನಮಗೆ ಹೆವಿ ಆಗಿಬಿಡ್ತೈತಿ, ತುಂಬ ಕಷ್ಟ ಆಗಿಬಿಡ್ತೈತಿ ಡೀಪ್ ಕ್ಲೀನ್ ಮಾಡುವಾಗ. ಈ ರೀತಿ ನಾವು ವಾರ ವಾರ ಆದಷ್ಟು ಮನೆ ಕ್ಲೀನ್ ಮಾಡ್ಕೋತಾ ಇದ್ರೆ ಆವತ್ತು ಜಾತ್ರೆ ಹಬ್ಬ ಏನಾದರೂ ಬಂದಾಗ ನಾವು ಡೀಪ್ ಕ್ಲೀನ್ ಮಾಡುವಾಗ ನಮಗೆ ಇನ್ನೂ ಹಗುರ ಆಗ್ತೈತಿ. ಅದಕ್ಕೋಸ್ಕರ ನಾನು ಈ ಥರ ಟಿಪ್ಸ್ ಫಾಲೋ ಮಾಡ್ತಾ ಇರ್ತೀನಿ. ಹಾಗಂತ ಪ್ರತಿ ವಾರನೂ ನಾನು ಈ ರೀತಿ ಟಿಪ್ಸ್ ಫಾಲೋ ಮಾಡ್ತೀನಿ ಅಂತಲ್ಲ. ಯಾವಾಗಾದರೂ ಹುಷಾರು ಇರದೇ ಇದ್ದಾಗ ಅಥವಾ ಮಂತ್ಲಿ ಪೀರಿಯಡ್ಸ್ ಏನಾದರೂ ಆದಾಗ ನಾನು ಮನೆ ಕ್ಲೀನ್ ಮಾಡೋದನ್ನು ಒಂದೊಂದು ವಾರ ಮಿಸ್ ಮಾಡ್ತಾ ಇರ್ತೀನಿ. ಆದಷ್ಟು ನಾನು ಹುಷಾರಾಗಿದ್ದಾಗ ಈ ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತೀನಿ. ಯಾಕಂದರೆ ಹೆವಿ ಆದರೆ ನಮಗೆ ಕಷ್ಟ ಅಂತಂದು ವಾರದಲ್ಲಿ ಒಂದು 3 ದಿನ ಅಂತೂ ಕ್ಲೀನಿಂಗಿಗೆ ಅಂತ ಇಟ್ಕೊಂಡಿರ್ತೀನಿ. ಇವತ್ತು ನಾನು ಹಾಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಲಲ್ಲಿರೋ ಎಲ್ಲ ಕಿಟಕಿಗಳನ್ನು, ಟಿ ವಿ ಸ್ಟ್ಯಾಂಡು, ಹಾಗೆ ಏನೇನೆಲ್ಲ ರಾಟಿ ಏನೇನೆಲ್ಲ ಅದಾವೋ ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಬಂದುಬಿಡ್ತೀನಿ ಒಂದು ಸಲ. ಈ ರೀತಿ ಡಿವೈಡ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಹೆವಿ ಅನಿಸೋದಿಲ್ಲ ಮತ್ತು ಸುಸ್ತು ಆಗೋದಿಲ್ಲ, ಹಾಗೆ ಬೇಜಾರು ಕೂಡ ಆಗೋದಿಲ್ಲ. ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊಂಡ್ರೆ ನಮಗೂ ಹಗುರ ಅನ್ನಿಸ್ತೈತಿ. ಮನೆ ನೀಟಾಗಿದ್ದರೆ ಮನಸ್ಸು ಕೂಡ ಖುಷಿಯಾಗಿರ್ತೈತಿ. ನಾನು ಹಾಗೆ ಮನೆ ಏನಾದರೂ ಗಜಿಬಿಜಿ ಆಗಿದ್ದರೆ ನನಗೆ ಸಮಾಧಾನನ ಆಗಲ್ಲ. ಯಾವಾಗ ಕ್ಲೀನ್ ಮಾಡ್ತೀನ ಅನ್ನಿಸ್ತಾ ಇರ್ತೈತಿ. ಹಾಗೆ ಸಣ್ಣ ಮಕ್ಕಳು ಇರೋದ್ರಿಂದ ಮನೆ ನೀಟಾಗೇ ಇಟ್ಕೋಬೇಕು, ಇಲ್ಲಾಂದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಬರ್ತೈತಿ ಅಂತಂದು ಆದಷ್ಟು ನಾನು ಎಷ್ಟು ಸಾಧ್ಯನೋ ಅಷ್ಟು ಮನೇನ ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆದರೂ ನಾನು ಚಿಕ್ಕ ಮಗಳು ಬಿಡೋಲ್ಲ. ಅಲ್ಲಿ ಸಾಮಾನು, ಆಟಿಕೆ ಸಾಮಾನು ಅದನ್ನೆಲ್ಲ ಆಡ್ತಾ ಇರ್ತಾಳೆ. ಅದು ಅಂತೂ ಡೈಲಿ ಹೇಗಿದ್ದರೂ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಒಂದೊಂದು ಸಲ ನನಗೂ ಬೇಜಾರಾಗ್ತಾ ಇರ್ತೈತಿ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ. ಅಯ್ಯೋ ಯಾರು ಮಾಡ್ತಾರಪ್ಪ ಇದನ್ನೆಲ್ಲ ಅನ್ನಿಸ್ತಾ ಇರ್ತೈತಿ. ಆ ಟೈಮ್ನಲ್ಲಿ ನಾನು ಹಾಗೆ ಕೂತ್ಕೊಂಡ್ರೆ ಇನ್ನೂ ಬೇಜಾರು ಮಾಡಿಕೊಂಡು ಮಾಡೋದೇ ಬಿಟ್ಬಿಡ್ತೀನಿ ಅಂತಂದು ಯಾವುದಾದ್ರೂ ನನಗೆ ಇಷ್ಟ ಆಗಿರೋ ಮ್ಯೂಸಿಕ್ ಹಾಕ್ಕೊಂಡು ಹಾಡು ಹಾಕ್ಕೊಂಡು ಕೇಳ್ಕೋತಾ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ನನಗೆ ಬೇಜಾರು ಆಗೋದಿಲ್ಲ. ಆ ಹಾಡು ಕೇಳ್ತಾ ಕೇಳ್ತಾ ಬೇಗ ಬೇಗ ಕೆಲಸನೂ ಮಾಡ್ಕೊಂಡು ಬಿಡ್ತೀನಿ. ನೀವು ಒಂದ್ಸಲ ಈ ಟಿಪ್ನ ಫಾಲೋ ಮಾಡಿ ಕಮೆಂಟ್ ಮಾಡಿ ಹೇಳಿ ನನಗೆ. ನಾನು ಯಾವಾಗಲೇ ಕ್ಲೀನ್ ಮಾಡಲಿ ಮನೇನ ಇದೇ ರೀತಿ ಯಾವುದಾದ್ರೂ ನಂಗೆ ಇಷ್ಟ ಆಗಿರೋ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಬಂದುಬಿಡ್ತೀನಿ. ಇವತ್ತು ಕೂಡ ಹಾಗೆ ಮಾಡ್ತಾಯಿದ್ದೆ, ಹಾಡು ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಬರ್ತಾಯಿದ್ದೆ. ಇವತ್ತು ಹಾಲ್ ಕ್ಲೀನಿಂಗ್ ಅಂತ ಅಷ್ಟೇ ಇಟ್ಕೊಂಡಿದ್ದೆ. ಅದಕ್ಕೆ ಹಾಲ್ನಲ್ಲಿರೋ ಎಲ್ಲ ಐಟಮ್ಸನ್ನು ಕ್ಲೀನ್ ಮಾಡಿ ಇವಾಗ ಒರೆಸ್ಕೋತಾ ಬರ್ತಾಯಿದ್ದೀನಿ. ಮುಂಚೆನೇ ನಾನು ಕಸ ಗುಡಿಸ್ಬಿಡ್ತೀನಿ. ಯಾಕಂದರೆ ಒರೆಸಿದ ಮೇಲೆ ಎಲ್ಲ ಕಿಟಕಿ ಅದನ್ನು ಟೇಬಲ್ಸು ಅವನ್ನೆಲ್ಲ ಒರೆಸಿದ ಮೇಲೆ ಕಸ ಗುಡಿಸಿದ್ರೆ ಆ ಧೂಳು ಮತ್ತೆ ಹೋಗಿ ಅಲ್ಲೇ ಕೂತ್ಬಿಡ್ತೈತಿ ಅಂತಂದು ನಾನು ಮೊದಲು ಕಸ ಗುಡಿಸ್ಕೋತಾ ಬಂದುಬಿಡ್ತೀನಿ. ಕಸ ಗುಡಿಸ್ಕೊತ ಬಂದು ಆಮೇಲೆ ಏನೆಲ್ಲ ಒರೆಸೋದಿರ್ತೈತಿ ಬಾಗಿಲು ಕಿಟಕಿ ಅವನ್ನೆಲ್ಲ ಒರೆಸ್ಕೊಂಡು ಆನಂತರ ನಾನು ನೆಲ ಒರೆಸ್ಕೋತಾ ಬಂದುಬಿಡ್ತೀನಿ. ಒಂದು ಕಡೆಯಿಂದ ನೀಟಾಗಿ ಎಲ್ಲ ಕಡೆ ನೆಲ ಒರೆಸ್ಕೋತಾ ಬರ್ತೀನಿ. ಬಟ್ಟೆ ಎಲ್ಲ ವಾಷಿಂಗಿಗೆ ಅಂತ ಹಾಕಿದ್ದೆ. ವಾಶ್ ಎಲ್ಲ ಆದಮೇಲೆ ಅವನ್ನೆಲ್ಲ ತೊಗೊಂಡು ಬಂದು ಇವಾಗ ಎಲ್ಲ ಜಾಲಿಸಿ ನೀಟಾಗಿ ಒಣ ಹಾಕ್ತಾ ಇದ್ದೀನಿ. ನಮ್ಮದು ವಾಷಿಂಗ್ ಮಿಷನ್ನು ಹಾಟ್ ಸ್ಟಾರ್ ವಾಷಿಂಗ್ ಮಿಷನ್ನು, ಅದು ಜಾಲಿಸೆಲ್ಲ ಕೊಡೋದಿಲ್ಲ, ವಾಶ್ ಮಾತ್ರ ಮಾಡ್ತೈತಿ. ಮತ್ತು ಒಂದು ಸಲ ತೊಗೊಂಡು ಬಂದು ನೀಟಾಗಿ ಜಾಲಿಸಿ 2 ಸರಿ ನೀರು
ಚೇಂಜ್ ಮಾಡಿ ಹಿಂಡಿ ಒಣ ಹಾಕ್ತೀನಿ ನಾನು ಬಟ್ಟೆಗಳನ್ನೆಲ್ಲ. ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಆವಾಗಲೇ ನಾನು ಮನೆ ಕೆಲಸ ಎಲ್ಲ ಮಾಡುವಾಗ ಹನಿ ಹನಿ ಮಳೆ ಬರ್ತಾಯಿತ್ತು. ಇವಾಗಂತೂ ಇನ್ನೂ ಜೋರಾಗಿ ಮಳೆ ಸುರಿತಾ ಐತಿ. ಇನ್ನೂ ಮಧ್ಯಾಹ್ನ ಆಗಿದೆ, ಇವಾಗ ಫುಲ್ ಮಳೆ ಜೋರಾಗಿ ಬರ್ತಾಯಿತ್ತು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಮಳೆ ನಮ್ಮೂರಲ್ಲಿ ಅಂತೂ ಒಂದಿನ ಬಿಟ್ಟು ಒಂದಿನ ಇದೇ ಥರ ಮಳೆ ಬರ್ತಾನೆ ಐತಿ. ಬಟ್ಟೆಗಳು ಇವತ್ತು ಜಾಸ್ತಿನ ಇದ್ವು. ಒಂದು 3 ಟ್ರಿಪ್ ಅಂತೂ ವಾಷಿಂಗಿಗೆ ಹಾಕಿದ್ದೆ ಬಟ್ಟೆನ. ಅವನ್ನೆಲ್ಲ ಜಾಲಿಸಿ ಒಣ ಹಾಕಿ ಬಂದಿದ್ದೀನಿ. ಮಳೆ ಅಂತೂ ನಿಲ್ತಾನೆ ಇಲ್ಲ, ಇನ್ನೂ ಜೋರಾಗಿ ಹೊಡಿತಾನೆ ಐತಿ ಮಳೆ. ಇಲ್ಲಿ ನೋಡ್ಬೋದು ಬಟ್ಟೆ ಎಷ್ಟೊಂದು ಅದಾವಂತ. ಎಲ್ಲ ಒಳಗಡೆನ ಆರು ಹಾಕಿದ್ದೀನಿ. ಮೇಲೆ ಆರು ಹಾಕಿದ್ರೆ ಒಣಗೋದಿಲ್ಲ, ಮಳೆ ಜಾಸ್ತಿ ಬರ್ತಾ ಐತಿ ಅಂತಂದು ಇಲ್ಲೇ ಹಗ್ಗ ಎಲ್ಲ ಕಟ್ಟಿ ಒಣ ಹಾಕಿದ್ದೀನಿ. ನನ್ನ ಮಗಳು ನೋಡ್ಬೋದು ಇಲ್ಲಿ ಯಾವ ಥರ ಆಟಾಡ್ತಾ ಇದ್ದಾಳಂತ. ಮಳೆ ನೋಡ್ಕೋತಾ ಒಳಗಡೆ ಬರ್ತಾನೆ ಇಲ್ಲ. ನಾನು ಇಲ್ಲೇ ಆಟಾಡ್ತೀನಿ, ಮಳೆ ಬರ್ತೈತಿ ಇಲ್ಲೇ ಆಟಾಡ್ತೀನಿ ಅಂತ ಇಲ್ಲೇ ಹೊರಗಡೆನೇ ನಿಂತು ನೋಡ್ತಾ ಇದ್ಲು. ನೀರಲ್ಲಿ ಆಡೋದಂದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಅದೇನೈತೇನೋ ಸಣ್ಣ ಮಕ್ಕಳು ಎಲ್ಲರೂ ಹೀಗೆ, ಆಲ್ಮೋಸ್ಟ್ ನನ್ನ ತಂಗಿ ಮಕ್ಕಳು ಕೂಡ ಹೀಗೆ ಮಾಡ್ತಾರೆ. ನೀರಂದ್ರೆ ಪಂಚಪ್ರಾಣ ಅವರಿಗೆ, ನೀರಲ್ಲೇ ಆಟಾಡ್ತಾ ಇರ್ತಾರೆ. ನನ್ನ ಮಗಳು ಕೂಡ ಹಾಗೆ ಮಾಡ್ತಾಳೆ. ಹಾಗೆ ನಿಮಗೊಂದು ಟಿಪ್ಸ್ ಹೇಳ್ತೀನಿ. ಏನಪ್ಪ ಅಂದರೆ ಇದೆ ನೋಡ್ರಿ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಮಳೆಗಾಲ ಬಂತಪ್ಪ ಅಂದ್ರೆ ಮನೆಯೆಲ್ಲ ಒಂಥರ ಸ್ಮೆಲ್ ಎಲ್ಲ ಬರ್ತಾ ಇರ್ತೈತಿ. ಯಾಕಂದರೆ ಸರಿಯಾಗಿ ಬಿಸಿಲು ಇರದೇ ಇರೋ ಕಾರಣ ಮನೆ ಒಳಗೆಲ್ಲ ಬಟ್ಟೆ ಸರಿಯಾಗಿ ಆರಿರೋಲ್ಲ. ಅದರಿಂದ ಮನೆ ಎಲ್ಲ ಒಂಥರ ಏನೋ ಸ್ಮೆಲ್ ಬಂದಂಗೆ ಆಗ್ತಾ ಇರ್ತೈತಿ. ಆ ರೀತಿ ಬರಬಾರ್ದು ಅಂದರೆ ನಾನು ಈ ಥರ ಸ್ಪ್ರೇ ಬಾಟ್ಲ್ ತೊಗೊಂಡಿದ್ದೀನಿ. ಅಲ್ಲ, ಸ್ಪ್ರೇ ಬಾಟ್ಲ್ ಅಲ್ಲ ಇದು. ನೀವು ಬೇಕಾದರೆ ಅಂಗಡೀಲಿ ಕೇಳಿ ಸ್ಪ್ರೇ ಬಾಟ್ಲ್ ಸಿಗ್ತೈತಿ. ನಾನು ಈ ಥರ ಸ್ಪ್ರೇದ್ದು ಇತ್ತು ನನ್ನ ಕಡೆ, ಅದನ್ನು ವಾಟ್ರ್ ಬಾಟ್ಲಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಈ ವಾಟ್ರ್ ಬಾಟ್ಲಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಕಂಫರ್ಟ್ ಹಾಕಿದ್ದೀನಿ. ಕಂಫರ್ಟ್ ಹಾಕಿ ಅದನ್ನ ಕುಲುಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಎಲ್ಲೆಲ್ಲಿ ಸ್ಕರ್ಟನ್ ಇರ್ತಾವೋ ಅದಕ್ಕೆಲ್ಲ ಸ್ಪ್ರೇ ಮಾಡ್ಕೋತಾ ಬರ್ತೀನಿ. ಈ ಥರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಮನೆಯೆಲ್ಲ ಒಂಥರ ಒಳ್ಳೆ ಪರಿಮಳ ಬರ್ತಾ ಇರ್ತೈತಿ, ಘಮ ಘಮ ಅಂತ ಇರ್ತೈತಿ. ಈ ಥರ ಕೆಟ್ಟ ಸ್ಮೆಲ್ಲು ಅದು ಇದು ಏನಾದರೂ ಇತ್ತಪ್ಪ ಅಂದ್ರೆ ಅದೆಲ್ಲ ಬರೋದೇ ಇಲ್ಲ. ಒಂದು ಸಲ ಟ್ರೈ ಮಾಡಿ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಾನು ಯಾವಾಗಲೂ ಇದೇ ಥರ ಟಿಪ್ಸನ್ನ ಫಾಲೋ ಮಾಡ್ತಾ ಇರ್ತೀನಿ. ಮಳೆಗಾಲ ಬಂತಪ್ಪ ಅಂದರೆ ಇದನ್ನು ಮಾತ್ರ ಮರೆಯಲ್ಲ ನಾನು. ಈ ರೀತಿ ಮಾಡಿ ಇಟ್ಕೊಂಡು ಬಿಡಿರ್ತೀನಿ. ಎಲ್ಲ ಕಡೆ ಸ್ಕರ್ಟನಿಗೆಲ್ಲ ಹಾಕೋತಾ ಬರ್ತಾ ಇರ್ತೀನಿ. ಹಾಗೆ ಇಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನಪ್ಪ ಅಂದ್ರೆ ಕೊಬ್ಬರಿ ಚಿನ್ನಿ ಅಂತ ಕರಿತೀವಿ ನಾವು. ಈ ಕಡೆ ಎಲ್ಲ ಹಾವೇರಿ ಕಡೆ ಅದೇ ರೀತಿ ಕರೆಯೋದು. ನೀವು ಯಾವ ಥರ ಕರಿತೀರೋ ಗೊತ್ತಿಲ್ಲ. ಇಲ್ಲಿ 1 ಬೌಲಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಏಲಕ್ಕಿ, 1 ಅಥವಾ 2 ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಇದು ಕೊಬ್ಬರಿ ಚಿನ್ನಿ ಎಲ್ಲ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬಂದು ಒಂದು ಸಲ ಜರಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಜರಡಿ ಮಾಡ್ಕೊಂಡ್ರೆ ಮೇಲ್ಗಡೆ ಏನಾದರೂ ದಪ್ಪ ಪುಟಾಣಿ ಏನಾದರೂ ಇತ್ತಪ್ಪ ಅಂದ್ರೆ ಅದನ್ನೆಲ್ಲ ತೆಗಿಯೋಕೆ ಈಸಿ ಆಗ್ತೈತಿ ಅಂತಂದು ಈ ರೀತಿ ನೀಟಾಗಿ ಜರಡಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪೌಡ್ರ್ ಸಿಕ್ಕೈತಿ. ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಮುಳುಗೋವಷ್ಟು ನೀರು ಹಾಕೋಬೇಕು. ಜಾಸ್ತಿ ಎಲ್ಲ ಹಾಕ್ಕೊಂಡ್ರೆ ನೀಟಾಗಿ ಪಾಕ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನನಗೆ ಗೊತ್ತಾಗ್ತೈತಿ ನಿಮಗೆ. ಸಕ್ಕರೆ ಮುಳುಗಿದ ತಕ್ಷಣ ನೀವು ನೀರು ಹಾಕೋದನ್ನು ಸ್ಟಾಪ್ ಮಾಡಿಬಿಡಿ. ಈ ಥರ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸಕ್ಕರೆ ನೀಟಾಗಿ ಕರಗಬೇಕದು, ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತಿ ಸಕ್ಕರೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರ್ರಿ. ಈ ಸ್ವೀಟ್ ಮಾಡೋಕೆ ಭಾಳ ಎಲ್ಲ ಟೈಮ್ ಹಿಡಿಯೋಲ್ಲ, ಬೇಗನೆ ಆಗಿ ಹೋಗ್ತೈತಿ, ಬೇಗ ಮುಗಿತೈತಿ. ಹಾಗೆ ಭಾಳ ಟೇಸ್ಟಿಯಾಗಿರ್ತೈತಿ ಈ ಸ್ವೀಟು. ನನ್ನ 2 ಮಕ್ಳಿಗೂ ತುಂಬ ಇಷ್ಟ ಈ ಸ್ವೀಟ್ ಅಂದರೆ. ಅದಕ್ಕೋಸ್ಕರ ಮಾಡಿಕೊಡ್ತಾ ಇರ್ತೀನಿ ಆವಾಗವಾಗ. ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ತುಪ್ಪನಾದರೂ ಬಳಸ್ಬೋದು. ನಾನು ಇಲ್ಲಿ ಆಯಿಲ್ ಹಾಕಿದ್ದೀನಿ, ಚೆನ್ನಾಗಿ ಆಗ್ತೈತಿ. ಈ ರೀತಿ ನಾವು ಮೊದಲೇ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಮಗೆ ಗಡಿ ಬಿಡಿ ಆಗೋದಿಲ್ಲ. ನೀಟಾಗಿ ಅದೇ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಬೇಗ ಇದ್ರ ಮೇಲೆ ಸುರಿದು ಹರಡ್ಕೋಬೋದು. ಇವಾಗ ನೋಡ್ಬೋದು ಈ ರೀತಿ ಸಕ್ಕರೆ ಎಲ್ಲ ಕರಗಿ ಪಾಕ ಆಗ್ತಾ ಐತಿ. ಇದು ಗಟ್ಟಿ ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ಕಡಿಯೋಕ್ಕಾಗಲ್ಲ, ಅಷ್ಟು ಗಟ್ಟಿ ಆಗಿಬಿಡ್ತೈತಿ. ಇದು 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಅಂತಾರಲ್ಲ, ಆ ರೀತಿ ಆಗಬೇಕು. ಇಲ್ಲಿ ನೋಡ್ಬೋದು ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಚೆಕ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಆಗಿಲ್ಲ ಇದು. ಇವಾಗ ನೋಡ್ಬೋದು ಸ್ವಲ್ಪ ಹಾಕಿದ ತಕ್ಷಣ ತಳದಲ್ಲಿ ಹೋಗಿ ಕೂತೈತಿ ಅದು.
ಹರಡ್ಕೋತಾ ಇಲ್ಲ. ನೀರಿನಾಗ ಹರಡ್ಕೊಂಡ್ರೆ ಅದು ಇನ್ನೂ ಪಾಕ ಆಗಿಲ್ಲ ಅಂತ ಅರ್ಥ. ಅದು ತಳದಲ್ಲಿ ಹೋಗಿ ನಾವು ಹಾಕಿದ ಪಾಕ ಕೂತ್ರೆ ಇದು ಪಾಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದಾದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಫುಲ್ ಆಫ್ ಮಾಡಿಬಿಡ್ಬೇಕು. ಒಟ್ಟು ಆನ್ ಇಡೋಕೆ ಹೋಗಬಾರ್ದು. ಆಫ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಈ ಹಿಟ್ಟನ್ನು ಪುಟಾಣಿ ಹಿಟ್ಟು ಹಾಕೋತಾ ಮಿಕ್ಸ್ ಮಾಡ್ಕೋತಾ ಬರಬೇಕು. ಅಷ್ಟೊಂದೇನು ಇದು ಗಂಟಾಗಲ್ಲ, ಆದರೂ ಕೈ ಬಿಡಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟು ಹಾಕಿ ಒಂದು ಬೌಲು ಪುಟಾಣಿಗೆ ಒಂದು ಬೌಲು ಸಕ್ಕರೆ ಹಾಕಿದರೆ ಕರೆಕ್ಟಾಗಿ ಆಗ್ತೈತಿ. ಏನು ಕೂಡ ಹೆಚ್ಚು ಕಡಿಮೆ ಆಗಲ್ಲ. ಮಕ್ಕಳಿಗೆ ಈ ರೀತಿ ಏನಾದರೂ ಮನೆಯಲ್ಲೇ ತಿಂಡಿ ಮಾಡಿ ಕೊಡೋದ್ರಿಂದ ಮಕ್ಕಳು ಹೊರಗಡೆ ಫುಡ್ಡನ್ನು ತಿನ್ನೋಕ್ಕೆ ಆಸೆ ಪಡೋಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲೇ ಏನಾದರೂ ಸ್ವೀಟ್ಗಳನ್ನು ತಿಂಡಿಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೀವು ಕೂಡ ಮನೆಯಲ್ಲೇ ಮಕ್ಕಳಿಗೆ ಏನಾದರೂ ತಿಂಡಿಗಳನ್ನು ಮಾಡಿಕೊಡಿ. ಹೊರಗಡೆ ಫುಡ್ಡನ್ನು ತರೋದನ್ನು ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ. ಒಮ್ಮೆಟ್ಟಿಗೆ ಬಿಡ್ಸೋಕೋದ್ರೆ ಯಾವ ಮಕ್ಕಳೂ ಬಿಡೋದಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ಮನೆಯಲ್ಲೇ ಏನಾದರೂ ಈ ರೀತಿ ತಿಂಡಿಗಳನ್ನು ಮಾಡಿಕೊಡ್ತಾ ಬಂದರೆ ಅವರೇ ಬಿಡ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಪುಟಾಣಿ ಹಿಟ್ಟನ್ನು ನೀಟಾಗಿ ಪಾಕದಲ್ಲಿ ಮಿಕ್ಸ್ ಮಾಡಿ ಅದಾದಮೇಲೆ ಈ ಥರ ತಟ್ಟೆಗೆ ಮೊದಲೇ ನಾವು ಎಣ್ಣೆ ಸವರಿ ಇಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಹಾಕಿ ಸ್ಪ್ರೆಡ್ ಮಾಡಿದ ಮೇಲೆ ಇಲ್ಲಿ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ತುರಿ ಹಾಕಿದ್ಮೇಲೆ ಗಸಗಸೆನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಗಸಗಸೆ 1 ಸ್ಪೂನು ಅರ್ಧ ಸ್ಪೂನು ಅಷ್ಟು ಹುರ್ಕೊಂಡ್ರೆ ಸಾಕಾಗ್ತೈತಿ. ಹುರ್ಕೊಂಡು ಅದ್ರ ಮೇಲೆಲ್ಲ ಹಾಕಿದ್ದೀನಿ. ಹಾಕಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಆದಮೇಲೆ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಇನ್ನೂ ಸ್ವಲ್ಪ ಟೈಮ್ ಬೇಕು ಇದು ನೀಟಾಗಿ ಆರಲಿಕ್ಕೆ. ಒಂದು ಅರ್ಧ ಗಂಟೆನಾದರೂ ಬೇಕಾಗ್ತೈತಿ. ಯಾಕಂದರೆ ಇದು 1 ಎಳೆ ಪಾಕ 2 ಎಳೆ ಪಾಕ ಮಾಡ್ಕೊಂಡಿರ್ತಾವೆಲ್ಲ ಸ್ಮೂತಾಗಿರ್ತೈತಿ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕಾಗ್ತೈತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡಿ ಇಡ್ತಾಯಿದ್ದೀನಿ. ಕಟ್ ಮಾಡಿ ಸ್ವಲ್ಪ ಹೊತ್ತು ಇನ್ನೂ ಒಂದು 5-10 ನಿಮಿಷ ಬಿಟ್ಟು ನಾನು ತೆಗೆದು ಒಂದು ಡಬ್ಬಿಲಿ ಹಾಕಿ ಇಡ್ತೀನಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟು ಸ್ಮೂತಾಗಿರೋದ್ರಿಂದ ಗಟ್ಟಿ ಏನಿರಲ್ವಲ್ಲ, ನೀಟಾಗಿ ಸಣ್ಣ ಮಕ್ಕಳು ಕೂಡ ತಿನ್ಕೋತಾರೆ. ಒಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ನಿಮಗೆ ಕೊಬ್ಬರಿ ಚೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಒಂದು ಸಲ ಟ್ರೈ ಮಾಡಿ. ಹಾಗೆ ಇವತ್ತು ಇದಿಷ್ಟೆಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಸಂಜೆ ಆಗಿ ಹೋಗಿತ್ತು. ಇನ್ನೂ ಕೂತ್ರೆ ಟೈಮ್ ಆಗ್ತೈತಿ ಅಂತ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಇದನ್ನು ಮಾಡಿ ಸೈಡಿಗೆ ಎತ್ತಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಮುದ್ದೆ ಮಾಡಬೇಕಾಗಿತ್ತು ಇವತ್ತು. ರೊಟ್ಟಿ ಏನು ಮಾಡಿರಲಿಲ್ಲ. ಅದಕ್ಕೆ ರಾಗಿ ಮುದ್ದೆ ಮಾಡಿ ಸಾಂಬಾರು ಮಾಡಿ ಹಾಗೆ ಉಪ್ಪಿನಕಾಯಿ ಸಂಡಿಗೆ ಕೊಟ್ಟಿದ್ದೆ ಸೈಡಿಗೆ. ಬರೀ ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ ನನ್ನ ಮಕ್ಕಳಿಗೆ. ಈ ರೀತಿ ಸೈಡಿಗೆ ಏನಾದರೂ ಸಂಡಿಗೆ ಉಪ್ಪಿನಕಾಯಿ ಕೊಟ್ಟರೆ ಮುದ್ದೆ ಚೆನ್ನಾಗಿ ತಿನ್ಕೋತಾರೆ ಇಬ್ಬರು ಕೂಡ. ಇದು ಊಟ ಎಲ್ಲ ಮುಗಿದ ನಂತರ ಮಾಮೂಲಿ ನನ್ನ ಡೈಲಿ ರೂಟೀನ್ ಇದು. ಏನಪ್ಪ ಅಂದ್ರೆ ಕಿಚನೆಲ್ಲ ನೈಟೇ ಕ್ಲೀನ್ ಮಾಡಿಟ್ಟು ಮಲಗೋದು. ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಮಲ್ಕೋತೀನಿ ನಾನು. ಇಲ್ಲಾಂದರೆ ಬೆಳಗ್ಗೆ ನನಗೆ ಇನ್ನೂ ಹೆಚ್ಚು ಕೆಲಸ ಅನ್ನಿಸ್ಬಿಡ್ತೈತಿ. ನೈಟ್ ಇದಿಷ್ಟೆಲ್ಲ ಮಾಡಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ನನಗೆ ತಿಂಡಿ ಮಾಡೋದು, ಡೈರೆಕ್ಟಾಗಿ ತಿಂಡಿ ಮಾಡೋದೇ ಕೆಲಸ. ಅದಕ್ಕೋಸ್ಕರ ಈ ರೀತಿ ಮಾಡಿ ಇಟ್ಕೊಂಡು ನಾನು ಮಲ್ಕೋತೀನಿ ಯಾವಾಗಲೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಹೌಸ್ ಕ್ಲೀನಿಂಗ್ ರೂಟೀನನ್ನು ತೋರಿಸ್ಕೊಟ್ಟಿದ್ದೀನಿ. ನಾನು ಯಾವ ರೀತಿ ಮನೆಯನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋತೀನಿ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.